ಮಮ್ಮಿಗಳಿಗೆ ಗ್ರೇಟ್ ಗೈಸ್ ಹ್ಯಾಟ್ಸ್ ಆಫ್. ಓಕೆ, ಇದನ್ನ ಇನ್ ಡೀಟೇಲ್ ಆಗಿ ಪ್ಲಂಬರ್ ಆಗಿ ಮತ್ತೆ ಎಲೆಕ್ಟ್ರಿಷಿಯನ್ ಕೆಲಸ ಸಿಕ್ಕೈತೆ. ಶಾಪಿಂಗ್ ಡಗ ಸೈಲ್ಗೆ ಹೆಂಗ್ ಬಾರ್ಗೇನ್ ಮಾಡ್ಲಿ, ಹೆಂಗ್ ಕಮ್ಮಿ ಕೇಳಿ ಮಾಡ್ತೀನಿ. ಏನ ತಾಳ್ಮೆ ತಾಳ್ಮೆ ಅಂತ ಒಂದು ಕೆಲಸ ಓದಿದ್ದವ್ರಿಗೆ ಮಾಡಿದಲ್ಲ ಕೆಲಸ. ಗೊತ್ತಾಗ್ತೈತಾ ಏನಕ್ಕೆ ಇದನ್ನೆಲ್ಲ ಶಾಪಿಂಗ್ ಮಾಡ್ತಾವನೆ ಅಂತ ಗೊತ್ತಾಗ್ಬಾರ್ದು. ಫಸ್ಟ್ ಶಾಪಿಗೆ ಕರ್ಕೊಂಡು ಬಂದಿರೋ ಕಡೆನೆ ಕರ್ಕೊಂಡು ಬರ್ತಾನೆ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಮಮ್ಮಿ ಮನೆಯಲ್ಲಿ. ಸೊ ಏನು ಇವತ್ತಿನ ಕಾಂಟೆಂಟ್ ಅಂದರೆ, ನಾನು ಸಾಯಿಲು ಹೊರಗಡೆ ಹೋಗ್ತಿದ್ದೆ. ಆ್ಯಕ್ಚುಲಿ ನಾನು ಇವತ್ತು ಸಾಯಿಲ್ ಜೊತೆ ವ್ಲಾಗ್ ಮಾಡ್ತಾ ಇದ್ದೀನಿ. ಏನು ಸಾಯಿಲ್, ಏನು ಇವತ್ತಿನ ವ್ಲಾಗ್? ಶಾಪಿಂಗ್. ಶಾಪಿಂಗ್ ಅಂದ್ರೆ ಬಟ್ಟೆ ಶಾಪಿಂಗ್ ಅಲ್ಲ, ಶೂ ಶಾಪಿಂಗ್ ಅಲ್ಲ, ಬೇರೆ ತರ ಶಾಪಿಂಗು. ಇದೊಂಥರ ಯಾರು ಈ ತರ ಶಾಪಿಂಗ್ ಮಾಡಿಲ್ವೇನೋ ಅಲ್ವಾ ಸಾಯಿಲ್? ಏನ್ ಐಟಮ್ಸ್ ಅಂತ ನನ್ಗೂ ಗೊತ್ತಿಲ್ಲ ಗೈಸ್. ಅವನೇನೋ ಬೇರೆ ಬೇರೆ ಏನೇನೋ ಐಟಮ್ಸ್ ಬರ್ದಿಕ್ಕೊಂಡವನೆ, ಅದನ್ನ ಕೊಡ್ಸ್ಬೇಕಂತೆ. ಸರಿ ಆಯ್ತು ಬಾ ಕೊಡ್ಸ. ನಾನು ಹೇಳ್ದೆ ಏನಾದ್ರು ಒಂದ್ ಬಟ್ಟೆ ಕೊಡ್ಸ್ತೀನಿ ಬಾರೋ ನಿಂಗೆ ಅಂದೆ. ಬೇಡ ಅಕ್ಕ ಅದೆಲ್ಲ ಬೇಡ, ನಂಗೆ ಏನಾದ್ರು ಬೇರೆ ಐಟಮ್ಸ್ ಕೊಡ್ಸು ಅಂದ. ಏನು ಒಂದಿದಕ್ಕೆ ಅದೇನು ಅಂದಾಜು ಒಂದು ಕ್ಲೂ ಏನು ಏನ್ ಶಾಪ್ ಮಾಡ್ತಿದ್ಯಾ? ಅಲ್ಲ, ಇವಾಗ ಶಾಪ್ ಮಾಡೋದ್ ತೋರಿಸ್ತೀಯ ತಾನೆ ಏನೇನ್ ಐಟಮ್ಸ್ ಅಂತ. ಓಕೆ ಗೈಸ್, ಬನ್ನಿ ಏನೇನ್ ಶಾಪ್ ಮಾಡ್ತಾನೆ ಅವನು ಅಂತ ಈ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಬನ್ನಿ ಹೋಗೋಣ. ಸೌಂಡ್ ಮಾಡಬೇಡ, ನಡಿ. ಏನು ದುಹಂಕಾರನ? ನಡ್ಕೊಂಡ್ ಹೋಗೋಣ ಗೈಸ್. ನಮ್ ಸಾಯಿಲು ಯಾಕೋ ಸಣ್ಣ ಆಗ್ಬಿಟ್ಟವನೆ ಗೈಸ್, ಏನಂತ ಗೊತ್ತಿಲ್ಲ. ಮುಂಚೆ ಬೈತಾ ಇದ್ವಿ ಎಲ್ಲಾರು, ಯಾಕೆ ಇಷ್ಟು ದಪ್ಪ ಇದ್ಯಾ, ಎಷ್ಟು ದಪ್ಪ ಇದ್ಯಾ ಅಂತ. ಇವಾಗ ನೋಡಿ ಸಣ್ಣ ಆಗ್ಬಿಟ್ಟಿದ್ದಾನೆ. ಏನ್ ಸಾಯಿಲ್, ಏನ್ ಚಿಂತೆ ಹೇಳು, ನಿನ್ ಚಿಂತೆ ಹೇಳು, ನಿನ್ ಕಷ್ಟ ಹೇಳು, ಕೇಳಿಸ್ಕೊತೀನಿ. ವಯಸ್ಸಾ? ಎಷ್ಟು ವಯಸ್ಸು? ಯಾರು ಗಂಡ್ ಮಗು ಯಾರು, ಹೆಣ್ಮಗು ಯಾರು? ಅಲ್ಲ, ನಿನ್ ವಯಸ್ಸೆಷ್ಟು ಫಸ್ಟ್ ಆಫ್ ಆಲ್ ಅದ್ ಹೇಳು. ಆಯ್ತು ಅಮ್ಮ ಮರು ಒಂದು 40 ವರ್ಷ ಬದುಕ್ತೀನಿ. ಇವಾಗ ಆಲ್ರೆಡಿ 20 ವರ್ಷನಾ? ಗೈಸ್, ಇವ್ನ ಏಜ್ ಎಷ್ಟು ಅಂತ ಕಮೆಂಟ್ ಮಾಡಿ ಗೈಸ್. ಇಲ್ಲ, ಏಜ್ ಗೆಸ್ ಮಾಡಿ ಕಮೆಂಟ್ ಗೈಸ್. ಅವ್ನ ಏಜ್ ಕಮೆಂಟ್ ಮಾಡಿ ಗೈಸ್, ಗೆಸ್ ಮಾಡಿ ಕಮೆಂಟ್ ಮಾಡಿ. ಅವ್ನ ಏಜ್ ಏನು? 54 ಅಲ್ಲ ಗೈಸ್, ರಾಂಗ್. ನಮಗಿಂತ 1 ವರ್ಷ ದೊಡ್ಡವನು ಅಷ್ಟೇ ಗೈಸ್. 1 ವರ್ಷ ದೊಡ್ಡವನು, ಚಿಕ್ಕವನಲ್ಲ ದೊಡ್ಡವನಂತೆ ಗೈಸ್. ಬನ್ನಿ, ಎಲ್ಲ ಹೋಗ್ತೀವಿ, ನಡ್ಕೊಂಡ್ ಬೇರೆ ಹೋಗ್ತಾ ಇದೀವಿ. ಇವತ್ ವಿದ್ಯಾರಣ್ಯಪುರ ಎಲ್ಲ ಸುತ್ತಾಡ್ತಾನೇನೋ. ಬನ್ನಿ ಹೋಗುವ. ಎಷ್ಟು ಬಿಸ್ಲಿದೆ ಗೊತ್ತಾ, 5:15 ಆದ್ರು ಅಲ್ವಾ ಸಾಯಿಲ್? ಏನ್ ಇವನು ನನ್ ಮಲಗ್ಬಿಟ್ಟಿದ್ದೆ ಒಂದ್ 5 ನಿಮಿಷ, ತುಂಬಾ ಸುಸ್ತಾಗ್ಬಿಟ್ಟಿತ್ತು, ಟಯರ್ಡ್ ಆಗ್ಬಿಟ್ಟಿತ್ತು. ಅಲ್ಲಿಂದ ಒಂದ್ ಕೆಲ್ಸ ಆಯ್ತು, ಕೆಲ್ಸ ಮುಗಿಸ್ಕೊಂಡು ಇಲ್ಲಿ ಮನೆಗ್ ಬಂದು ನಮ್ಮ ಮಮ್ಮಿಗೆ ಒಂಚೂರು ಅಡ್ಗೆ ಎಲ್ಲ ಮಾಡಿ, ಪಾಪ ಊಟ ಮಾಡಿರ್ಲಿಲ್ಲ, ಅವ್ರಿಗೆ ಸೊಂಟ ನೋವಲ್ವಾ, ಊಟ ಎಲ್ಲ ಮಾಡಿ ಅಡ್ಗೆ ಎಲ್ಲ ಮಾಡಿ ಊಟ ಮಾಡಿ ಚೂರು ನ್ಯಾಪ್ ತಗೊಂಡ್ಬಿಟ್ಟಿದ್ದೆ. ನಾನೇನೋ ಕತ್ಲಾಗ್ಬಿಟ್ಟಿದ್ದೆ ನೋಡ್ರೆ ಫುಲ್ ಬಿಸಿಲು ಬಂದ್ಬಿಟ್ಟೈತೆ. ಅದು ಶಾಪಿಗೆ ಬಂದಿದ್ದಾನೆ. ಏನ್ ಬೇಕು ಹೇಳ್ತೀನಿ. ಅಲ್ಲೇನೋ ಇಲ್ವಂತೆ, ಬೇರೆ ಕಡೆ ಹೋಗ್ತಾ ಇದೀವಿ ಇವಾಗ. ಏನೇನೋ ತಗೋತವನೆ ಗೈಸ್, ಏನಂತ ಗೊತ್ತಿಲ್ಲ. ಲೈಟಿಂಗ್ಸ್ ಎಲ್ಲ ನೋಡ್ತಾವನೆ. ಇದು ಎಲೆಕ್ಟ್ರಿಕ್ ಏನ್ ಶಾಪ್ ಸೈಡ್? ಇದು ಎಲೆಕ್ಟ್ರಿಕ್ ಶಾಪಿಗೆ ಬಂದವನೆ. ಇಲ್ಲಿ ಏನ್ ಸಿಗುತ್ತೋ ಗೊತ್ತಿಲ್ಲ. ಯಾರು ಇಲ್ಲ ಅಲ್ಲಿ. ಜೀವನದಲ್ಲಿ ತಾಳ್ಮೆ ಏನ ತಾಳ್ಮೆ ತಾಳ್ಮೆ ಅಂತ ಆ ಶಾಪಿಂದನು ಇವಾಗ ಮತ್ತೆ ಬೇರೆ ಕಡೆ ಕರ್ಕೊಂಡು ಹೋಗ್ತಿದ್ದಾನೆ. ಒಟ್ನಲ್ಲಿ ಇವತ್ತು ಒಳ್ಳೆ ಕಾರ್ಡಿಯೋ, ನನಗೆ ಫುಲ್ ನಡ್ಸ್ಕೊಂಡು ಹೋಗ್ತಾನೆ. ನಾನು ಬೇರೆ ಹೀಲ್ಸ್ ಹಾಕೊಂಡ್ಬಿಟ್ಟಿದ್ದೀನಿ. ನಡ್ಸ್ಕೊಂಡು ಎಲ್ಲಿಗೆ ಕರ್ಕೊಂಡು ಬರ್ತಾವನೋ ಗೊತ್ತಿಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ. ಸರಿ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಸರಿ? ಯಾವ ರೂಟಿಗೆ ಕರ್ಕೊಂಡು ಹೋಗ್ತೀನಿ? ಕಾರ್ಡಿಯೋ ಅಲ್ಲ, ನೀನು ಏನು ಶಾಪ್ ಮಾಡ್ತಿದ್ದಿ ಅಂತದ್ದು ಹೇಳು, ಕ್ಲಾರಿಟಿ ಕೊಡು. ನನಗೇನು ಗೊತ್ತಾಗ್ತಿಲ್ಲ. ಸೀರಿಯಸ್ ಆಗಿ ಹೇಳ್ತಾ ಇರೋದು ನಾನು. ಹಿಂಗೆಲ್ಲ ಮಾತಾಡೋಗೆ ನನಗೆ ಕೋಪ ಬರೋದು. ಕ್ವಶನ್ಸ್ ಕೇಳ್ಬೇಡ ಬಾ. ಏನ್ ನೀನು ಕಾರ್ಡಿಯೋ ಮಾಡಿ ಹೋಗ್ತಾನೆ, ಕರ್ಕೊಂಡು ಹೋಗ್ತೀನಿ. ಅಲ್ಲ, ಕಾರ್ಡಿಯೋ ಮಾಡೋಣ ಅಂತ ಏನು ಇಲ್ಲ, ಗೊತ್ತಿಲ್ಲದೆ ಫುಲ್ ಇಡೀ ವಿದ್ಯಾರಣ್ಯಪುರನ ಸುತ್ತಾಡ್ಸ್ತೀಯ. ವಿದ್ಯಾರಣ್ಯಪುರ ನಮ್ಮ ಮನೇನ ಒಂದು ರೋಡ್ ಬಂದಿಲ್ಲ ನಾವು. ಸರಿ ಆಯ್ತು, ನೋಡೋಣ ಗೈಸ್ ಎಲ್ಲಿ ಕರ್ಕೊಂಡು ಹೋಗ್ತಾನೆ. ಅದು ಬೇರೆ ಶಾಪಿಗೆ ಬಂದಿದ್ದಾನೆ.
ಇನ್ನೇನು ಪರ್ಚೇಸ್ ಮಾಡ್ತಾನೆ ಅಂತ ಗೊತ್ತಿಲ್ಲ, ನೋಡೋಣ. ತಾಳ್ಮೆ ಇರಲಿ ಅಂತ ಹೇಳೋನೆ, ತಾಳ್ಮೆಯಿಂದ ನೋಡೋಣ. ಇದೇನೋ ತಗೋತವನೆ. ಅದು ರಿಮೋಟ್ ಚೇಂಜ್ ಆಗುತ್ತಾ? ಏನು ರಿಮೋಟ್ ಅದು? नहीं ये इससे कम आता है ना, कम का आता है ना. कितना है ये? वही चाहिए. ಏನೋ ಟೇಪ್ ಎಲ್ಲ ತಗೋತವನೆ ಗೈಸ್. ಏನೋ डबल गम टेप की रेड कलर. नहीं रेड कलर में एक आता है छोटा वाला. डबल गम टेप पतला वाला आता है. ಸಡನ್ ಆಗಿ ಹೆಂಗ್ ಕಾಣಿಸ್ತಿದೆ ಗೊತ್ತಾ ನನಗೆ? ಅಣ್ಣ ತರನಾ? ಈ ಹ್ಯಾಟ್ ಎಲ್ಲ ಹಾಕಿ ಲಾವಿಶ್ ಇವೆಂಟ್ ಪುನೀತ್ ಹಂಗೆ ಕಾಣಿಸ್ತಿದೆ ಸಡನ್ ಆಗಿ. नहीं वो नहीं चाहिए. ಏನು ಗೊತ್ತಾಗ್ತಿಲ್ಲ ಗೈಸ್ ನನಗಂತೂ. ಈ ತಲೆ ಕೆಡ್ತೈತಿ, ಏನು ಶಾಪಿಂಗ್ ಮಾಡ್ತಾವನೋ ಇವನು ಅಂತ. बैटरी ऐसा वाला बैटरी है. बैटरी ಅದು ಎಲೆಕ್ಟ್ರಿಕ್ ಶಾಪ್ ಮಾಡಿದೆ. ಏನೇನು ತಗೊಂಡೆ ಸಾಯಿ? ಏನೇನು ತಗೊಂಡೆ? ಕಾಣಿಸ್ತಿಲ್ವಾ? ಅದೇ ಏನದು ಎಷ್ಟು ಹೇಳು ಸಾಯಿ? ಇದು LED ಲೈಟು, ಇದು ಬ್ಯಾಟ್ರಿ, ಇದು ಕಟ್ಟರು. ಇದು ಕಟ್ಟರು ಒಂದು ನಮ್ಮ ಮನೆ ಫುಲ್ ಹಾಳಾಗ್ಬಿಟ್ಟಿತ್ತು. ಇದು ಬ್ಯಾಟ್ರಿ ಕನೆಕ್ಟ್ ಮಾಡೋ ವಯರ್. ಈ ಥರನೂ ಶಾಪಿಂಗ್ ಮಾಡ್ತಾರಂತ ನನಗೆ ಗೊತ್ತಿರಲಿಲ್ಲ ಗೈಸ್. ನೋಡಿ ग्लास कटर है आपके पास? ग्लास कटर ಏನದು? ये लाइट है ना, कितना है ये? ಅಲ್ಲಿ ಹಿಂದೆ ಇರುತ್ತೆ ನೋಡಿ ಸ್ವಲ್ಪ ಇದು. नहीं चाहिए. ಇದು ಇದು ಗೊತ್ತಾಗಿರುತ್ತೆ ನೋಡಿ ಫಸ್ಟ್. ಬಸ್ फुल डिस्काउंट आंटी. ಏನು ಐಟಮ್ಸ್ ತಗೊಂಡಿದ್ದಾನೋ ಗೊತ್ತಿಲ್ಲ ಗೈಸ್ ಇವನು. इसका वारंटी गारंटी कुछ है? हाँ? पता नहीं तो ಗೊತ್ತಾಗ್ತೈತಾ ಏನಕ್ಕೆ ಇದನ್ನೆಲ್ಲ ಶಾಪಿಂಗ್ ಮಾಡ್ತಾವನೆ ಅಂತ? ನಮಗೆ ಗೊತ್ತಾಗಬಾರ್ದಂತೆ. ಗೊತ್ತಾಗುತ್ತೆ ಏನು ಅಂತ. ಲಾಸ್ಟ್ ಎಂಡ್ವರೆಗೂ ಈ ವ್ಲಾಗ್ನ ವಾಚ್ ಮಾಡಿ, ನೋಡ್ತಾ ಇರಿ. ಇನ್ನು ನೋಡ್ತಾವನೆ ಕಣ್ಣಲ್ಲಿ ಇಲ್ಲಿ ಎಲ್ಲ ನೋಡ್ತಾವನೆ ಕಣ್ಣಿಂದ. ಏನಿದು ತೋರ್ಸು? ಟಾರ್ಚ್ ಏನಿಗೆ ನಿಮಗೆ ಇತ್ತವತ್ಯ ಸೈ? ಅದು ಸೇಲ್ಗಲ್ಲ ಇಟ್ಟಿರೋದು. ಗಿರ್ ಗಯಾ ಇಲ್ಲಿ ಫುಲ್ ಐಟಮ್ಸ್ ಎಲ್ಲ ಬಿಡ್ಸ್. ನೀ ಅವರಾ ಇವೇ ಓಡ್ಸಂಗ ಒಳಗೆ ನಿಂಗೆ 5 ಮೀಟರ್ ಬಸ್. ಏನು ವಯರ್ ಸೈಲ್ ಇದು? ನಾರ್ಮಲ್ ವಯರ್ ಇದು. ಏನಕ್ಕೆ? ಕನೆಕ್ಷನ್ಗಾ? ಇದು उसका प्लग ಪ್ಲಗ್ ಎಲ್ಲ ಸಪ್ರೇಟಾಗಿ ಕೊಡ್ತಾರಾ? ಕೊಡ್ತಾರೆ. ಹಾಂ, ಎಲೆಕ್ಟ್ರಿಷಿಯನ್. ನೀನೇನು ಓದಿರೋದು? ನಾನು ಓದಿಲ್ಲಪ್ಪ. ನಾನು ಎಲೆಕ್ಟ್ರಿಕ್ಸ್ ಎಲ್ಲ ಓದಿರೋದು. ನಾನು ಓದಿರೋದು ಕಂಪ್ಯೂಟರ್. ಕಂಪ್ಯೂಟರ್ ಬಗ್ಗೆ ಗೊತ್ತಾ? ಹಾಂ. ಹಿಂಗೋ ನೀನು ಸೈಲ್ ಏನೇನು ತೊಗೊಂಡಿದ್ಯಾ? ಸ್ಟಿಪ್ಸು, ಮತ್ತು ಇದು ಕಟರು, ಬ್ಯಾಟ್ರಿ ಎಷ್ಟು? 1 2 3 4 5 ಬ್ಯಾಟ್ರಿ, ಇದು ಲೈಟಿಂಗ್ಸು. ವಯರು, ಪ್ಲಗ್ಗು. ಎಷ್ಟು ಮೀಟ್ರ್ ವಯರು? 10 ಮೀಟರ್, 5 ಮೀಟರ್. ಹಾಂ, 5 ಮೀಟರ್ಸ್. 5 ಮೀಟರ್ಸ್. 720. ब्लू गन का स्टिप्स. का स्टिप्स. ಏನು ಸೈಲ್ ಕೇಳಿದ್ ನೀನು? ब्लू गन. ಏನೇನೋ ಹೇಳ್ತಾವ ನನಗೆ ಹೆಸರೇ हाँ ಗೊತ್ತಿಲ್ಲ. वैसा वाला, बड़ा वाला. ಏನು ಸೈಲ್ ಅದು? ಅದು ಸಾಲ್ಟಿಂಗ್ ಮಾಡುತ್ತದೆ. ಅದು ಒಂದು ಸ್ಟಿಪ್ ತಂತಿ ತಾವು ನಿಮ್ಮ ಭಾಷೆಯಲ್ಲಿ. ಬಸ್ ಇವನ್ನ ಎಲೆಕ್ಟ್ರಿಷಿಯನ್ ಆಗಿಬಿಡ್ಬೇಕಾಯ್ತು ಅನ್ಸುತ್ತೆ. ಅದು ಯಾಕೆ ನಿಮಗೆ ಹೇಳ್ತೀಯ? ಹಾಂ, ಇಷ್ಟೊಂದೆಲ್ಲ ಇನ್ ಡೀಟೇಲ್ ಆಗಿ ತಿಳ್ಕೊಂಡಿದಾರಲ್ಲ ಅದಕ್ಕೆ. ಯಾಗ್ಯಾಪಲ್ಲಿ ಎಲೆಕ್ಟ್ರಿಷಿಯನ್ ಒಂದು ಕೆಲಸ, ಓದಿದ್ದವ್ರಿಗೆ ಮಾಡಿದೆಲ್ಲ ಕೆಲಸ, ಓದಿದ್ದವ್ರಿಗೆ ಮಾಡಿದೆಲ್ಲ ಕೆಲಸ. ಏನು ಸೈಲ್ ಯಪ್ಪ ಎಂಥ ಮಾತು ಸಾಯಿಲ್ ಹೇಳಿದ್ ನೀನು. ಒಳ್ಳೆ ಮಾತು. ಒಂಚೂರು ಶಾಪಿಂಗ್ ಆಗಿ ಇವಾಗ ಬೇರೆ ಕಡೆ ಹೋಗ್ತಾ ಇದ್ದಾನೆ. ಸ್ಯಾಂಡ್ ಪೇಪರ್ ಏನು ಸೈಲ್ ಇದು? ಡಬಲ್. ಇದು ಸ್ಯಾಂಡ್ ಪೇಪರು ತಾನೇ? ಎಷ್ಟು ಚೆನ್ನಾಗಿದೆ ಇದು. ಇದರಲ್ಲಿ ಚಿಕ್ಕ ವಯಸ್ಸು ಸ್ಕೂಲ್ ಟ್ರಾಫ್ಟ್ ಮಾಡ್ತಿದ್ದೆ. ಕ್ರಾಫ್ಟ್ ಮಾಡಕ್ಕೆ ಏನೋ ಕ್ರಾಫ್ಟ್ ಮಾಡ್ತಾವನ. ಏನು ಏನಂತಾನೆ ಗೊತ್ತಾಗ್ತಿಲ್ವಲ್ಲ. ಏನು ಗೊತ್ತಾಗ್ತಿಲ್ಲ ಗೈಸ್ ಏನಂತಾನೆ.
ಸ್ಪ್ರೇ ಪೇಂಟ್ ಅಂತೆ. ಕಮ್ಮಿ ಇದೆ అంటే ಅದು ನೀರಲ್ಲಿ ಅದು ನೀರಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತಲ್ಲ ಪೇಂಟ್ ಅಂತ ಇದೆಯಾ? ಪೇಂಟ್ ಮಿಕ್ಸ್ ಮಾಡಿ ಸ್ವಲ್ಪ ಜಾಸ್ತಿ ಆಗುತ್ತಲ್ಲ, ಆಯಿಲ್ ಪೇಂಟ್ ಅದು ಜಾಸ್ತಿ ಆಗುತ್ತಾ ಕಲರ್ ನೀರಾಗುತ್ತೆ? ಸ್ವಲ್ಪ ಪೇಂಟ್ ಹೊಡಿಬೇಕು, ಒಂದು ಬೀರು ಇದೆ ಇದಕ್ಕೆ ಸ್ವಲ್ಪ ನೀರು ಹಾಕುತ್ತೆ, ಸ್ವಲ್ಪ ಆಯ್ತು ಬಾ ಹೋಗೋಣ ಬೇರೆ ಕಡೆ. ಇದು ಬರುತ್ತೆ, ಇದು ಬರುತ್ತೆ. ಏ ಕಲರ್ ನೀ ಈ ಕಲರ್ ತಗೋತಾರೆ. ಫ್ರೆಂಚ್ ಬ್ಲೂ ಡೌಟ್ ಅದು, ಈ ಕಲರ್ ಇಲ್ಲ, ಈ ಕಲರ್ ಡೌಟ್ ಅದು ನೋಡ್ತೀನಿ. ಎಷ್ಟು 2 ಲೀಟ್ರ್ ಪೇಸ್ಟ್ ಅವನು ಯಾವುದೋ ಕಲರ್ ಎಲ್ಲ ಸೆಲೆಕ್ಟ್ ಮಾಡಿದ್ದಾನೆ. ಓಕೆನಾ ಸೈಲ್ ಇದೆ ಕಲರ ಪರ್ಫೆಕ್ಟಾ? ಸಿಕ್ಕಿಲ್ಲ ಅಂದರೆ ಆಮೇಲೆ ಈ ಕಲರ್ ಅಂತ ಅಲ್ಲ ಅಯ್ಯೋ ಈ ಕಲರ್ ಅಲ್ಲ ಅಂತ ಕನ್ಫ್ಯೂಸ್ ಆಗ್ಬಿಡಿ. ಓಕೆನಾ? ಇದೇ ಕಲರ ಸೈಲ್ ಪಕ್ಕನಾ ಫಿಕ್ಸಾ? ಎಸ್ ಪೇಂಟ್ ತೊಗೊಂಡಾಯ್ತು. ಇದೇನೇನೋ ತೊಗೊಂಡವನೇ. ಇನ್ನೊಂದು ಅಂಗಡಿನಾ? ಪೇಂಟ್ ಇದು ರೋಲರ್ ತಗೋ. ಪೇಂಟ್ ಇದಕ್ಕೆ ಇಷ್ಟ ಆಗುತ್ತಾ? ಅಷ್ಟು 100 ಇದು ತಗೋ ಪೇಂಟ್ ಅಷ್ಟೇ ಅದೇ ಚಿಕ್ಕ ಏನು ತಗೋತವನು ಏನೂ ಗೊತ್ತಾಗ್ತಿಲ್ಲ ಗೈಸ್. ನನಗಂತೂ ನಿದ್ದೆ ಬರ್ತೈತೆ, ನಿದ್ದೆ ಬರ್ತೈತೆ, ಏನೂ ಗೊತ್ತಾಗ್ತಿಲ್ವಲ್ಲ ಅದಕ್ಕೆ. ನಮ್ಮ ಅಕ್ಕ ಒಂದು ಗಿಫ್ಟ್ ಮಾಡ್ತೀನಿ. ಏನು ಗಿಫ್ಟ್ ಮಾಡ್ತೀಯಾ? ಏನು ಗಿಫ್ಟ್ ಮಾಡ್ತೀಯಾ? ಅಂದ್ರೆ ಡಗ ಸೈಲ್ಗೆ ಹೆಂಗ್ ಬಾರ್ಗೇನ್ ಮಾಡ್ಲಿ, ಹೆಂಗ್ ಕಮ್ಮಿ ಮಾಡ್ತೀನಿ. ನಾನು ನಾರ್ಮಲ್ ಆಗಿ ಮಾತಾಡ್ಬಿಡ್ತೀನಿ. ಅವ್ರು ಸ್ಟಾರ್ಟಿಂಗ್ ಇಂದಾನು ಒಂಥರ ಮಾತಾಡ್ತವ್ರೆ. ಟೆನ್ಷನ್ ಅಲ್ಲಿ ಇದ್ದೆ, ಎಲ್ಲಿ ಬೈದ್ ಬಿಡ್ತಿದಾರೋ ಭಯ. ದೊಡ್ಡವರಲ್ಲ ಅದಕ್ಕೆ ಆರಾಮಾಗಿದ್ದೇವೆ. ಕೊನೆಗೂ ಡಿಸ್ಕೌಂಟ್ ಕೊಟ್ಟಿಲ್ಲ. ಎಷ್ಟಾಯ್ತು ಅಷ್ಟೇ. 1 ರೂಪಾಯಿ ಕಮ್ಮಿ ಮಾಡಿಲ್ಲ. 1 ರೂಪಾಯಿನೂ ಆಂಟಿ ಎಲೆಕ್ಟ್ರಾನಿಕ್ ಐಟಮ್ ಅಂತೀರಾ ಚೆನ್ನಾಗಿತ್ತು, ಕಮ್ಮಿ ಮಾಡಿದ್ರು. ಅವ್ರು ಮಾಡಿದ್ರೆ ನಾವೇ ಮಾಡ್ಕೊಂಡು ಕೊಟ್ಟು ಅದೇ ಅಷ್ಟು ಏನಂದ್ರೆ ಮಾತಾಡಿದ ತಕ್ಷಣ ಹೂ ಅನ್ಕೊಂಡು ಸುಮ್ಮನೆ ಇವರು ಸ್ವಲ್ಪ ಇನ್ನೂ ಜಾಸ್ತಿ ಇನ್ನೊಂದು ಕಾಮಿಡಿನ ಇವನು ಕೇಳೋ ಬೇಡವಾ ನೀನೇ ಕೇಳಕ್ಕ ಅಂತೆ. ಒಳ್ಳೆ ಕತೆ. ಬನ್ನಿ ನೆಕ್ಸ್ಟ್ ಎಲ್ಲಿ? ಇನ್ನೊಂದು ಅಂಗಡಿ ಅಂತೆ ಬನ್ನಿ ಹೋಗೋಣ. ಇಟ್ಕೊಂಡ್ಬಿಡೈತೆ ವಯಸ್ಸಾಯ್ತು ಗೈಸ್. ಹೆಣ್ಮಗು ಮದುವೆ ಮಾಡ್ಬೇಕು. ಯಾವ ಹೆಣ್ಮಗು ಅಂತ ಗೊತ್ತಾಗ್ತಿಲ್ಲ ಗೈಸ್. ಅವಾಗಿಂದ ಹೆಣ್ಮಗುನ್ ಮದುವೆ ಮಾಡ್ಬೇಕಂತೆ. ಫುಲ್ ಸುತ್ಕೊಂಡು ಇಲ್ಲಿ ನೋಡಿ ಹಿಂಗ್ ಹೋದ್ವಿ ನಾವು. ಇದೇ ರೋಡಿಂದ ಹಿಂಗ್ ಸುತ್ಕೊಂಡು ಹಿಂಗ್ ವಾಪಸ್ ಬಂದವನಿಗೆ. ಮತ್ತೆ ಹಿಂಗೆ ಹೋಯ್ತಿದ್ದೀವಿ. ಜೀವನದಲ್ಲಿ ಬಂದಿದ್ದಾರೆ ಮರಿಬಾರ್ದು, ಅದಕ್ಕೆ ಮತ್ತೆ ಹಿಂಗೆ ಹೋಯ್ತಿದ್ವಿ. ಆಯ್ತು ಬನ್ನಿ ಹೋಗುವ. ಮತ್ತೆ ಫಸ್ಟ್ ಶಾಪಿಗೆ ಕರ್ಕೊಂಡು ಬಂದಿರೋ ಕಡೆನೇ ಕರ್ಕೊಂಡು ಬರ್ತಾನೆ ಗೈಸ್ ಇವನು. ಆಯ್ತು ಗೈಸ್, ನನಗೆ ಸಾಕಾಗೋಯ್ತು. ಏನಾದ್ರೂ ಹೇಳು ಸಾಯಿ. ಏನಕ್ಕೆ ಮತ್ತೆ ಇಲ್ಲಿಗೆ ಬಂದಿದ್ಯಾ? ಇಲ್ಲ ಅಂತ ಅವಾಗಲೇ ಗೊತ್ತಾದ್ಮೇಲೆ ಏನಕ್ಕೆ ಮತ್ತೆ ಬಂದೆ? ಏನು ಸಾಯಿಲ್ ತಗೋತಿದ್ಯಾ ಇವಾಗ? ಇದು ಬೇರೆ ಬೇರೆ ಕಲರ್ಗಳು ಯಾಕಾ? ಇದು ಬಿಟ್ಟರೆ ನಿಮಗೆ ಗೋಲ್ಡನ್ ಇದೆ, ಪಿಂಕ್ ಇದೆ, ರೆಡ್ ಇದೆ, ಬ್ಲೂ ಇದೆ. ಇದೆ ಕೊಡಿ. ಕಮ್ಮಿ ಇದೆಯಾ ಇದಕ್ಕಿಂತ? ತುಂಬ ಜಾಸ್ತಿ ಆಯಿತು. ಸ್ಮಾಲ್ 5 ಈ ಸೈಜ್. ಎಷ್ಟಿದು? ಒಂದಕ್ಕೆ 10 ರೂಪಾಯಿ. 10 ರೂಪಾಯಿನಾ? 50 ರೂಪಾಯಿ ಜಾಸ್ತಿ ಆಗ್ಬೋದು. ಒಂದು 20 ಕೊಡಿ. ಇದೇನೋ ತಗೊಂಡಿದ್ದಾನೆ. ಮಾಡೋದು ಏನಾದ್ರು ಸಿಗತ್ತಾ? ಅದೆಲ್ಲಿ ಸಿಗ್ಬೋದು? ಅದು ನೀವು ಗ್ಲಾಸ್ ಕಟಿಂಗ್ ಮಾಡ್ತಾರೆ. ಗ್ಲಾಸ್ ಅಂಡ್ ಪ್ಲೈವುಡ್ ಸ್ವಲ್ಪ ಕೇಳಿ ಹೌದಾ? ಅಟ್ಲೀಸ್ಟ್ ಅವ್ರ ಹತ್ರ ನೀವು ಪೀಸ್ ಇದೆ ಅದನ್ನ ಅಷ್ಟೇ ಗೊತ್ತಿಲ್ಲ. ಇಲ್ಲೇ ಇರ್ಬೇಕಂದ್ರೆ ಆಸೆ ತರಲಿಲ್ಲ ತೊಗೊಂಡೋದ್ರಾ? ಫ್ಲೈಟಲ್ಲಿ ಇಟ್ರಿ ಬ್ಯಾಗಲ್ಲಿ ನೋಡಿ ಸೈಡ್ ಇಲ್ಲ, ಹಂಗೆ ಎತ್ಕೊಂಡು ಹೋದ್ರಾ?
ತೊಗೊಂಡು ಹೋದ್ರಿ ನೀವು ಲೈಟ್ ತರಕ್ಕೆ. ಇದು ಶಿಫ್ಟ್ ಹೋಗಿ ಸೈಲ್ ಇಲ್ಲಿ ಕೈ ಆಂಟಿ ಸಾರಿ ಆಂಟಿ ಕೈಯಲ್ಲಿ ಇಲ್ಲಿಟ್ಕೊಂಡು ನೋಡಿ ಹಿಂಗೆ. ಸಾರಿ ಆಂಟಿ. ತಗೊಂಡೋಗಲ್ಲ ಮೇಲೆ ಅಲ್ಲಿ ಇಡ್ತೀನಿ. ಸಾರಿ ಸಾರಿ ಆಂಟಿ. ಲೈಟ್ ಕೈಯಲ್ಲಿ ಹಿಡ್ಕೊಂಡು ಎಲ್ಲ ಹುಡುಕಿದೀವಿ ಗೈಸ್ ಇವಾಗ 2 ನಿಮಿಷ. ಅಯ್ಯಪ್ಪ ನಮ್ಮ ಮಮ್ಮಿಗೆ ಶವರ್ಮ ತಗೊಂಡೋಗೋಣ ಬಾ ಅಮ್ಮಂಗೆ. ಒಂದು ದೊಡ್ಡ ಕವರ್ ಇಸ್ಕೊಯಿಲ್ಲ ಅಂದ್ರೆ ಆಂಟಿ ಅಂದ್ರೆ ಒಂದು ಕವರ್ ಇದೆ ಅದು ಇಲ್ವಾ ನನಗಿಲ್ಲ ನಿನಗೆ ಮಮ್ಮಿಗೆ ತಗೋ. ಈಗ ಸೇಲ್ಸ್ ಹೇಳಿದ್ವಿ ಕೋಪ ಮಾಡ್ಕೊಂತಾರೆ. ಯಾಕೆ ಬೇಡ 2 ಶವರ್ ಒಂದು ಚಿಕನ್ ಜಾಸ್ತಿ. ಏನು ಅದರಲ್ಲೇನು ಕಮ್ಮಿನ ಮಾಡ್ತಾರೆ. ಶವರ್ಮ ಇದು ಮಯೋನೈಸ್ ಎರಡರಲ್ಲೂ ಕಮ್ಮಿ ಹಾಕಿ. ತಿನ್ನೋದೇ ತಿಂತವನಂತೆ ಅದರಲ್ಲಿ. ಚೆನ್ನಾಗಿದ್ದೀವಿ ನೋಡಿ. ನಾನಂತೂ ತಿಂದಿಲ್ಲ ಗೈಸ್, ಅದೆಲ್ಲ ತಿನ್ನಂಗೆ ಇಲ್ಲ ನಾನು. ಗೈಸ್ ಒಂಚೂರು ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿದ್ದೆ, ಜಾಸ್ತಿ ತಿನ್ನಲಿಲ್ಲ. ಸೊ ಅದಕ್ಕೆ ಒಂಚೂರು ಹೊಟ್ಟೆ ಹಸಿತಿತ್ತು, ಅದಕ್ಕೆ ಗ್ರೀನ್ ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದೀನಿ. ಅವನು ಗ್ರೀನ್ ಟೀ ಕುಡಿಯೋಕೆ ನಾನು ಹೋಗ್ತಿರೋದು, ಇವನು ಶವರ್ಮ ತಿಂತವನೆ. ಇವನಿಗೆ ನಮ್ಮ ಮಮ್ಮಿಗೆ ಶವರ್ಮ. ಗೈಸ್ ನನ್ನ ಗ್ರೀನ್ ಟೀ ಬಂತು, ಇವನು ಸುಡ್ಕೊಂಬಿಟ್ಟ ಕೈನ. ತಗೋ ಏನದು ಗ್ರೀನ್ ಟೀ ಕುಡ್ದು ಇಬ್ರು ಒಂಚೂರು ಚಿಟ್ ಮಾಡಿ ಶವರ್ಮ ತಗೊಂಡು ಮನೆಗೆ ಹೋಗುವ. ಬನ್ನಿ ನಮ್ಮ ಮಮ್ಮಿ ಸಿಚುಯೇಷನ್ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಏನಂತೆ ಸಾಯಿ ಪಾಪ ಗೈಸ್, ನಿಮ್ಮ ಸಾಯಿಲ್ ಕಷ್ಟ 2 days ನಮ್ಮ ಸಾಯಿಲ್ ಕಷ್ಟ ಕೇಳೋಣ ಬನ್ನಿ ಗೈಸ್. ಇವತ್ತು ತುಂಬಾ ಏನಂತಾರೆ ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಗಿದೆಲ್ಲ. ಬನ್ನಿ ಕಷ್ಟಪಟ್ಟಿದ್ದಾನೆ 2 ದಿವಸ. ಸೊ ಅದು ನಮ್ಮ ಮನೆಗೆ ಹೋಗಿ ಮಾತಾಡೋಣ. ಎಲ್ಲ ಮಮ್ಮಿಗಳಿಗೆ ಗ್ರೇಟ್ ಗೈಸ್, ಹ್ಯಾಟ್ಸ್ ಆಫ್. ಓಕೆ, ಇದನ್ನ ಇನ್ ಡೀಟೇಲ್ ಆಗಿ ನಾವು ಮನೇಲಿ ಮಾತಾಡೋಣ ಸಾಯಿಲ್. ಓಕೆ, ಗೋಲ್ಡನ್ ವರ್ಡ್ಸ್ cannot be repeated. ಸೊ ಗೈಸ್ ಫೈನಲಿ ಮನೆಗೆ ಬಂದ್ವಿ. ಇಲ್ಲಿ ನೋಡಿ ಬಂದು ಸುಸ್ತಾಗಿ ಮಲ್ಕೊಂಡ್ಬಿಟ್ಟವನೆ. ಇವಾಗ ಸಾಯಿಲಿಗೆ 2 ದಿವಸದ ಕಷ್ಟ ಕೇಳೋಣ. ಯಾಕೆ ಕೇಳ್ತೀರಾ ಗೈಸ್? ಬೇಜಾರಾಗ್ಬಿಟ್ಟಿದೆ ಗೈಸ್, ನನ್ನ ಕೈಯಲ್ಲಿ ಆಯ್ತಾ ಇಲ್ಲ. ಅಯ್ಯೋ ದೇವ್ರೇನ ಕೈಯಲ್ಲಿ ಆಯ್ತಿಲ್ಲ. ಸಖತ್ ಕಷ್ಟ ಗೈಸ್ ಮನೆ ಮೇಂಟೈನ್ ಮಾಡೋದು ನಿಜವಾಗ್ಲು. ಈ ಮನೇಲಿ ಜಿಮ್ ಮಾಡೋರು ಇರ್ತಾರಲ್ಲ, ಡಯಟ್ ಮಾಡೋರು, ಅಂತ ಮನೆ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ. ಏನೇನ್ ಮಾಡ್ತಿದ್ದೆ ಹೇಳು ಸಾಯಿಲ್, ನಿನ್ನ ರುಟೀನ್ ಏನಾಗಿದೆ? ಒಂದು ನೆನ್ನೆಯಿಂದ ಯಾವಾಗ ಮಮ್ಮಿಗೆ ನೆನ್ನೆಯಿಂದ ಜಾಸ್ತಿ ಆಗಿದ್ದು. ಮೊನ್ನೆಯಿಂದ ಆಗಿತ್ತು, ನೆನ್ನೆಯಿಂದ ನಾನು ಕಷ್ಟ ಅನ್ಭವಿಸಿದ್ದು. ಏನೇನ್ ಮಾಡಿ 7 ಗಂಟೆ ಎದ್ದೆ, ಮಮ್ಮಿಗೆ ಪ್ರಾಬ್ಲಮ್ ಆಯ್ತು ಅಂತ ಹಾಸ್ಪಿಟ್ಲಿಗೆ ಕರ್ಕೊಡೋದೆ. 10 ಗಂಟೆ ಹೋಗಿ ಅಲ್ಲೇ ನಿಂತಿದ್ವಿ. ಮಮ್ಮಿ ಕುತ್ಕೊಳಕ್ಕಾಗಿಲ್ಲ, ನಿಂತೇ ಇರ್ಬೇಕಿತ್ತು ಹಾಸ್ಪಿಟ್ಲಲ್ಲಿ. ನಿಂತೇ ಇದ್ರೆ 11 ಗಂಟೆ ಬಂದ್ವಿ ವಾಪಸ್ಸು. ಮೊನ್ನೆ ಕೆಲ್ಸದವ್ರು ಬಂದಿಲ್ಲ ಗೈಸ್. ಆ ಟ್ರಾಫಿಕ್ ಅಲ್ಲಿ ಇಲ್ಲಿ ಬನ್ನಿ, ಡೋರ್ ಓಪನ್ ಬಂದ ಬಾ ಪಾತ್ರೆ ತೊಳ್ಬಿಡು, ಕಸ ಗುಡ್ಸ್ಬಿಡು ಫಸ್ಟ್, ಬೇಗ ಎಲ್ಲ ಆಗಿತ್ತು ಗೈಸ್. ಇವತ್ತು ಕೆಲ್ಸದವ್ರು ಬಂದಿಲ್ಲ. ಅವ್ನು ಹೇಳಿದ್ ನೋಡಿ ನನಗೆ ಆಹಾ ಸುಸ್ತಾಗ್ ಬಂದಿದ್ದೀನಿ ಗುರು, ಇವನೇನ್ ಹಿಂಗೆ ಹೇಳ್ತವನಲ್ಲ ಅಂತ ಟೆನ್ಷನ್ ಆಗೋಯ್ತು. ಹೇಳಪ್ಪ ನೆಕ್ಸ್ಟ್. ಅದಾದ್ಮೇಲೆ ಮನೆ ಎಲ್ಲ ಗುಡ್ಸಿ ಕ್ಲೀನ್ ಮಾಡಿ, ಅವ್ನ್ ರೂಮ್ ಕ್ಲೀನ್ ಮಾಡಿ, ನನ್ ರೂಮ್ ಕ್ಲೀನ್ ಮಾಡಿ, ಇವ್ನ ರೂಮ್ ಕ್ಲೀನ್ ಮಾಡಿ, ಅಡಿಗೆ ಮಾಡಿ, ಅದು ಸಪ್ರೇಟ್ ಅಡಿಗೆ ಗೈಸ್. ಅವಂದೇ ಸಪ್ರೇಟು, ಇವ್ರದೇ ಸಪ್ರೇಟು. ಸೊ ಗೈಸ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪಾಸ್ತಾ ಮಾಡ್ತೀನೋ ಇಲ್ವೋ ಅಂತ ನೋಡೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಮಾಡಿದ್ರೆ ನೆಕ್ಸ್ಟ್ ವ್ಲಾಗ್ ಬರುತ್ತೆ, ಮಾಡಿಲ್ಲ ಅಂದ್ರೆ ಬರಲ್ಲ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೆಂಗಿತ್ತು ಸೈಲ್ ಇನ್ ಶಾಪಿಂಗ್? ಡಿಫ್ರೆಂಟ್ ಶಾಪಿಂಗ್ ಗೈಸ್. ಅಯ್ಯೋ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಗೈಸ್. ನನಗೆ ಈ ತರ ಶಾಪಿಂಗ್ ಅಂತ ಗೊತ್ತಿರ್ಲಿಲ್ಲ. ನಾನು ಏನೋ ತಗೋತಾನೆ, ಏನೋ ಇರ್ಬೋದು ಕ್ರಾಫ್ಟ್ ಏನೋ ಅನ್ಕೊಂಡ್ ನಾನ್ ಸುಮ್ನೆ ಅದು ಇನ್ನೋರೆ ಎಲೆಕ್ಟ್ರಿಷಿಯನ್ ಶಾಪ್ಗೆಲ್ಲ ಕರ್ಕೊಂಡ್ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಸೋಣ ಗೈಸ್. ಅದೇನಂತ ಗೊತ್ತಿಲ್ಲ ನನಗೆ. ಸೊ ಫೈನಲಿ ಶಾಪಿಂಗ್ ಅಂದ್ರೆ ಬಟ್ಟೆ ಶಾಪಿಂಗು, ಶೂ ಶಾಪಿಂಗ್, ಅದು ಇದು ಅಂತ ಬೇರೆ ಬೇರೆ ಶಾಪಿಂಗ್ ನೋಡಿದೀರಾ. ಈ ತರ ಶಾಪಿಂಗ್ ಎಲ್ಲೂ ನೋಡಿಲ್ಲ ಅನ್ಸುತ್ತೆ. ಪ್ಲಂಬರ್ ಆಗಿ ಮತ್ತೆ ಎಲೆಕ್ಟ್ರಿಷಿಯನ್ ಕೆಲಸ ಸಿಕ್ಕೈತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಓಕೆ ಗೈಸ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.